ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಅರಣ್ಯಗಳು ಮುಂದುವರೆದ 2ನೇ ತರಗತಿ ಆಗಿರ್ತೈತಿ. ಈ ಒಂದು ತರಗತಿಯೊಳಗೆ ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಆಲ್ಪೈನ್ ಅರಣ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಏನು ತೀರ ಪ್ರದೇಶಗಳು, ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರ್ತವೆ. ಅಂದ್ರೆ ತೀರ ಪ್ರದೇಶಗಳಿಂದ ಕರಾವಳಿ ಭಾಗದಲ್ಲಿ ಕಂಡು ಬರ್ತಾ ಹೋಗ್ತವೆ. ತಗ್ಗು ವಲಯಗಳು ಮತ್ತು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟಿರ್ತವೆ. ಈ ಕಾಡುಗಳು ಇಂಥ ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶದಲ್ಲಿ ಕಂಡು ಬರ್ತಾ ಹೋಗ್ತವೆ. ಇವು ಪ್ರಮುಖವಾಗಿ ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಈ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಎಂತ ಕರಿತಪ್ಪ ಅಂದ್ರೆ ಸುಂದರ್ಬನ್ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಅಂತಂದು ಕರಿತಾ ಹೋಗ್ತೀವಿ. ಈ ಅರಣ್ಯಗಳ ಒಂದು ಕ್ಷೇತ್ರ ಎಷ್ಟೈತಪ್ಪ ಅಂದ್ರೆ 4.4 ಸಾವಿರ ಚದರ ಕಿಲೋಮೀಟರ್ಗಳಷ್ಟು ಕಾಣ್ತಾ ಹೋಗ್ತೀವಿ. ಯಾವುದು ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆ. ಇದಿಷ್ಟೇನಪ್ಪ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆ ಮಾಹಿತಿ ಆಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ. ಏನು ಇಲ್ಲಿವರೆಗೆ ನಾನು ಹಿಂದೆ ಚರ್ಚೆ ಮಾಡಿದ್ದೆ ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಎಲೆ ಉದುರಿಸುವಂಥ ಕಾಡುಗಳು ಇದು ಒಂದು ಕಂಡು ಬರ್ತಾ ಹೋಗ್ತವೆ. ಈ ರೀತಿಯಾಗಿ ಒಂದು ಮ್ಯಾಪ್ನ ನೋಡುವ ಮೂಲಕ ನೀವು ಗೊತ್ತಾಗ್ತಾ ಹೋಗ್ತೈತಿ. ಮುಂದುವರೆದ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮರುಭೂಮಿ ಅರಣ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ಅರಣ್ಯಗಳು ಸಾಮಾನ್ಯವಾಗಿ 50 ಸೆಂಟಿಮೀಟ್ರ್ಗಿಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕಂಡು ಬರ್ತಾ ಹೋಗ್ತವೆ. ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ರಾಜಸ್ಥಾನದ ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡಂಥ ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ಒಂದು ಮರುಭೂಮಿ ಅರಣ್ಯಗಳು ಕಂಡು ಬರ್ತಾ ಹೋಗ್ತವೆ. ಈ ಸಸ್ಯವರ್ಗಗಳು ಆಳವಾಗಿ ಬೇರುಗಳನ್ನು ಹೊಂದಿದ್ದು ಕುರುಚಲು ಜಾತಿಯ ಸಸ್ಯವರ್ಗಗಳು ಮುಳ್ಳುಕಂಟಿಗಳಿಂದ ಕೂಡಿರ್ತವೆ. ಅಂದರೆ ಈ ಮರುಭೂಮಿ ಅರಣ್ಯಗಳಲ್ಲಿ ಆಳವಾದಂಥ ಬೇರುಗಳನ್ನು ಹೊಂದುತ್ತವೆ. ಅಂದರೆ ಈ ಮರುಭೂಮಿ ಅರಣ್ಯಗಳಲ್ಲಿರುವಂಥ ಸಸ್ಯವರ್ಗಗಳು ಆಳವಾದ ಬೇರುಗಳನ್ನು ಹೊಂದಿದ್ದು ಕುರುಚಲು ಜಾತಿಯ ಸಸ್ಯವರ್ಗಗಳು ಮುಳ್ಳುಕಂಟಿಗಳಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಮರುಭೂಮಿ ಅರಣ್ಯಗಳ ಬಗ್ಗೆ ಮಾಹಿತಿ ಆಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ. ಹಿಮಾಲಯದ ಆಲ್ಪೈನ್ ಅರಣ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಏನು ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡು ಬರ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಇಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವಾಯುಗುಣಕ್ಕೆ ಪರ್ವತಗಳಲ್ಲಿ ಕಾಣ್ತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಆ ಒಂದು ಯಾಕೆ ವಿವಿಧ ಬಗೆಯ ಅರಣ್ಯಗಳು ಕಂಡು ಬರ್ತಾವಪ್ಪ ಅಂದ್ರೆ ಅಲ್ಲಿ ಎತ್ತರಕ್ಕೆ ಹೆಚ್ಚಾದಂತೆ ಅಂದ್ರೆ ಹಿಮಾಲಯದ ಎತ್ತರಕ್ಕೆ ಹೆಚ್ಚಾದಂತೆ ಹೋದಂತೆ ಅಲ್ಲಿ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವಾಯುಗುಣ ಏನಾಗ್ತೈತಿ ಪರ್ವತಗಳಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಕೂಡ ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಇಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಮುಖ್ಯ ಮರಗಳು ಯಾವಪ್ಪ ಅಂದ್ರೆ ಸಾಲ್, ಪೈರಾ, ಟೋನ್, ಸಿಲ್ವರ್, ಸ್ಟ್ರೋಸ್, ಲಾರೆಲ್ಲ ಮುಂತಾದ ಎಲೆ ಮುನಚಾದ ಅರಣ್ಯಗಳು ಈ ಒಂದು ಅರಣ್ಯದಲ್ಲಿ ಬೆಳ್ತಾ ಹೋಗ್ತವೆ. ಇದು ಪ್ರಮುಖವಾಗಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಹಿಮಾಲಯದಲ್ಲಿ ಅಥವಾ ಪರ್ವತ ಪ್ರದೇಶದಲ್ಲಿ ಬೆಳೆಯುವಂಥ ಮರಗಳು ಯಾವಪ್ಪ ಅಂದ್ರೆ ಸಾಲ್, ಪೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಕೊನೆಗೆ ಲಾರೆಲ್. ಇವು ಪ್ರಮುಖವಾದಂಥ ಮರಗಳು ಆಗ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆ ಮತ್ತು ಮರುಭೂಮಿ ಅರಣ್ಯಗಳ ಬಗ್ಗೆ, ಹಿಮಾಲಯದ ಆಲ್ಪೈನ್ ಅರಣ್ಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.